ಮಮ್ಮಿ ಬರ್ತೇನೆ ಮುತ್ತೆ ಹಚ್ಬೇಕು. ವೆಲ್ಕಮ್ ಟು ರೇಖಾ ಅಡುಗೆ. ರೇಖಾ ಅಲ್ಲ, ಇದು ಸ್ಫೂರ್ತಿ ಅಡುಗೆ. ಸೀದಾ ಹಿಂಗ್ ಉಣೋದು, ಹಿಂಗ್ ಹೆಂಗ್ ಉಣ್ತಾರ ಕಲಸ್ಕೊಡ್ತಾಳ ಅಟ್ಟೆ, ಮತ್ತೇನಿಲ್ಲ. ನಿಮ್ ಮಕ್ಳಿಗೆ ಬರೀ ಚಪಾತಿ ಪಲ್ಯ ಉಣಾಕ ಬೇಸರ ಆಗಿತ್ತು ಅಂತಂದ್ರೆ ಇದೇ ರೆಸಿಪಿ ಟ್ರೈ ಮಾಡ್ರಿ. ಇದ್ರೊಳಗ್ ಹೋಗ್ತದ ಮಿಯಾನೀಸ್, ಕೆಚಪ್, ಮನ್ಯಾಗ ಮಾಡಿದ ಪಲ್ಯ, ಉಳ್ಳಾಗಡ್ಡಿ, ಟಮಾಟೆ ಎಲ್ಲ ರೆಡಿ ಇದ್ರೆ ಹಚ್ಕೊಂಡ್ ಉಣೋದು ಬಿಟ್ಟು ಅದನ್ನು ಮೊಸರು ಎಲ್ಲ ಮಿಯಾನೀಸ್. ಮಿಯೋನಿಸ್. ಸೊ ಫಸ್ಟ್ ಮಿಯಾನೀಸ್ ಹಾಕ್ಬೇಕು. ಮಿಯೋನಿಸ್ ಅನ್ನು ಬಡಿಸಬೇಕು. ಮಿಯಾನೀಸ್ ದ ಕಂಜೂಸಿ ಮಾಡ್ಬೇಡ್ರಿ. ನನ್ ಕೈಯಿಂದ ನೋಡಕ್ ಆಯ್ತಾ ಇಲ್ಲ ಕಣ್ಣ. ಮಿಯೋನಿಸ್ ಹಾಕಿದ ಮೇಲೆ ಕಿಸಾನ್ ಜಾಮನ್ನು ಬಳಸಬೇಕು. ಕೆಚಪ್ ಹಾಕಬೇಕು. ಇದು ಕೆಚಪ್ ಅಂತ. ರುಚಿಗೆ ತಕ್ಕಷ್ಟು ಕೆಚಪ್. ನೀವ್ ಎಲ್ಲೆಲ್ ಕೆಚಪ್ ಹಾಕಿರಿ ಅದ್ರ ಮ್ಯಾಗ ಹಿಂಗ ಹಚ್ಕೊಂಡಿ ರೋಲ್ ಆಕಾರದಾಗ ಒಯ್ಬೇಕು. ಇಲ್ಲಕ್ಕೇನೆ ಹೆಣ ಬಡಿಸಬೇಕು. ಬಡಿಸಬೇಕು. ಮ್ಯಾನ್ ಯು ವಾಟ್ ಇಂಗ್ಲಿಷ್ ಕಮಿಂಗ್. ಇದು ರೆಸಿಪಿಲಿಂತ ನಿಮ್ ಮಕ್ಕಳು ಚಪಾತಿಗಿಂತ ಹೆಚ್ಚಿಗೆ ಪಲ್ಯ ತಿಂತಾರ. ಕೀಹು ಹಂಚಿನ ಸಲಕ ಈರುಳ್ಳಿ, ಉಳ್ಳಾಗಡ್ಡಿ, ಇದು ಆಲೂಗಡ್ಡಿ ಏನದ ದೋಸ್ತಿ. ಇಬ್ರು ದೋಸ್ತರೇ ಆಗಲ್ತ ಆಜು ಬಾಜುನಾಗ. ಇದು ಗರಂ ಆಗತ್ತನ ಉದ್ರಿ ಮಾತಾಡ್ಬೇಕು. ನಿಮಗ್ ಬರ್ತಿದ್ದಿಲ್ಲ ಅಂದ್ರೆ ನಿಮ್ ಮಮ್ಮಿ ಹಚ್ಬೇಕು. ಮಮ್ಮಿ ಬರ್ತೇನೆ ಮುತ್ತೆ ಹಚ್ಬೇಕು. ಮಾಡ್ಬೇಕು. ಕಟ್ ಮಾಡ್ಬೇಕು. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ಇನ್ಸೈಡ್. ಇದು ತಿಂದ ಬಳಿಕ ನಾ ಬದುಕ್ದ ಅಂದ್ರೆ ವಿಡಿಯೋದಾಗ ಬರ್ತೀನಿ. ಅಂದ್ರೆ ವಿಡಿಯೋ ಅಪ್ಲೋಡ್ ಆಗ್ತದ ಆಬ್ವಿಯಸ್ಲಿ. ಬದುಕ್ದಂದ್ರೆ ನೆಕ್ಸ್ಟ್ ವಿಡಿಯೋ ಬರ್ತದೆ. ನೆಕ್ಸ್ಟ್ ವಿಡಿಯೋ ಬರ್ತದೆ ಏನಿಲ್ಲ ಅಂತ ನೋಡ್ಲಕ್ ಫಾಲೋ ಮಾಡ್ಬೇಡಿ. ಬಾಯ್ ಬಾಯ್.